ಹಾಯ್. ಹಾಯ್. ಹಲೋ. ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ, ಆಗಲ್ಲ ಏನೂ ಇಲ್ಲ. ನನ್ನ ಡೈಮಂಡ್ ರಿಂಗ್ ಇಲ್ಲೇ ಎಲ್ಲೋ ಇತ್ತು, ನಿಮ್ಗೇನಾದ್ರೂ ಸಿಕ್ತಾ? ಯಾವ ರಿಂಗು ಇಲ್ಲ ಮೇಡಮ್. ಅದು ಡೈಮಂಡ್ ರಿಂಗು. ಏನ್ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಲ್ಲ? ಇಲ್ಲೇ ಇಟ್ಟಿದ್ ರಿಂಗು ಇಲ್ಲ ಅಂದ್ರೆ ಏನ್ರಿ ಅರ್ಥ? ಯಾವ ರಿಂಗು ಸಿಕ್ಕಿಲ್ಲ, ಸುಮ್ನೆ ಗಲಾಟೆ ಮಾಡಬೇಡಿ. ಬೇರೆ ಕಡೆ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ, ನೆನ್ಪು ಮಾಡ್ಕೊಳ್ಳಿ. ರೀ, ನನಗ್ ಚೆನ್ನಾಗೆ ನೆನ್ಪಿದೆ, ನಾನ್ ಇಲ್ಲೇ ಇಟ್ಟಿದ್ದೆ. ನೀವೇ ಯಾರೋ ತಗೊಂಡಿರ್ತೀರಾ. ಇದ್ದಿದ್ರೆ ನಾನೇ ಹೇಳ್ತಿದ್ದೆ, ಇಲ್ಲಿ ಯಾವ್ದು ಇಲ್ಲ. ನಾರ್ಮಲ್ ರಿಂಗ್ ಆಗಿದ್ರೆ ಓಕೆ ಅನ್ಬೋದಿತ್ತು, ಅದು ಡೈಮಂಡ್ ರಿಂಗ್. ಓಕೆ, ನಾನ್ ನಿಮ್ಮನ್ನ ನಂಬ್ತೀನಿ. ಹಾಗಾದ್ರೆ ಬೇರೆ ಯಾರಾದ್ರೂ ಬಂದಿರ್ಬೋದು ಅಲ್ವಾ? ಸಿಸಿಟಿವಿ ಫುಟೇಜಸ್ ನ ಓಪನ್ ಮಾಡಿ ಚೆಕ್ ಮಾಡಿ ನೋಡೋಣ. ಮೇಡಮ್, ಹಾಗೆಲ್ಲ ಸಿಸಿ ಕ್ಯಾಮ್ರಾ ಫುಟೇಜ್ ನ ಕೊಡಕ್ ಆಗಲ್ಲ. ಓ, ಹಾಗಾದ್ರೆ ನೀವೇ ತಗೊಂಡಿರ್ಬೇಕು, ಅದಕ್ಕೆ ನಾಟಕ ಮಾಡ್ತಿದ್ದೀರಾ. ರೀ, ನಿಮ್ ರಿಂಗ್ ನನ್ಗೆ ಯಾಕ್ರಿ? ಸುಮ್ನೆ ವಾದ ಮಾಡ್ಬೇಡಿ, ಹೋಗಿ. 10 ನಿಮಿಷ ಹೋಗ್ತೀನಿ. ನಿಮ್ಮನ್ನೆಲ್ಲ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಟ್ಟೆ ಹೋಗ್ತೀನಿ. ನೀವ್ ಯಾಕೋ ನನ್ ಮಾತು ಕೇಳೋ ತರನೇ ಕಾಣಿಸ್ತಿಲ್ಲ. ಪೊಲೀಸ್ನವ್ರು ಹೇಳ್ತೀನಿ, ಅವರೇ ಬಂದು ಬಾಯ್ ಬಿಡಿಸ್ತಾರೆ. ಯಾರಿಗೂ ಹೇಳ್ಬೇಡಿ, ತೋರಿಸ್ತೀನಿ ರೀ. ಏನಾಯ್ತು? ಎಲ್ ಬಿಟ್ಟೆ, ಯಾರಿಗ್ ಸಿಕ್ತು ಅನ್ನೋದು ನನಗ್ ಗೊತ್ತಾಯ್ತು. ನಿಮಗ್ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ. ಅಂದ್ರೆ ಲಕ್ಷ್ಮಿಗೆ ನನ್ ಬಗ್ಗೆ ಎಲ್ಲ ವಿಚಾರನೂ ಗೊತ್ತಾಗಿದೆ, ಅದಕ್ಕೆ ಅವಳು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳ. ಹೇಳಮ್ಮ ಪ್ರಿಯಾ, ಎಲ್ಲಿದ್ಯಾ? ನಮ್ ಲಕ್ಷ್ಮಮ್ಮ ಅರ್ಜೆಂಟ್ ಆಗಿ ಬನ್ನಿ ಅಣ್ಣ ಅಂತ ಫೋನ್ ಮಾಡಿದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಬರೋದಕ್ಕೆ ಹೇಳಿದ್ಲು? ಎಲ್ಲಿ ಬರೋದಕ್ಕೆ ಹೇಳಿದ್ಲು? ಅಯ್ಯೋ, ಅದೊಂದ್ ದೊಡ್ಡ ಕತೆ ಪ್ರಿಯಾ. ನಿನ್ ಕತೆನ ನೀನ ಇಟ್ಕೋ. ಯಾಕೆ ಫೋನ್ ಮಾಡಿದ್ದು ಅನ್ನೋದನ್ನ ಹೇಳು. ಅದ ನಮ್ ಲಕ್ಷ್ಮಮ್ಮ ನಿಮ್ ಅತ್ತಿಗೆಗೆ ಸೀರೆ ತಗೊಂಡಿದ್ದಾಳೆ, ನನ್ನನ್ನೇ ಮರ್ತು ಬಿಟ್ಟಿದ್ದಾಳೆ. ಅದನ್ನ ಜ್ಞಾಪಿಸ್ಕೊಂಡು ನೈಸ್ ಮಾಡ್ಬೇಕಲ್ಲ, ಅದಕ್ಕೆ ಅಣ್ಣ ಬನ್ನಿ ಅಣ್ಣ ನಿಮ್ಗೆ ಇಷ್ಟವಾದ ಬಟ್ಟೆ ತಗೊಳ್ಳಿ ಅಂತ ಬರಕ್ ಹೇಳಿದಾಳೆ. ಪ್ರಿಯಾ, ಇನ್ನೊಂದು ತಮಾಷೆ ವಿಷಯ ಗೊತ್ತಾ? ಈ ಲಕ್ಷ್ಮಮ್ಮ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಬಟ್ಟೆ ಅಂಗಡಿ ತಂದು ಬರಕ್ ಹೇಳ್ಬೇಕು, ಹಾಸ್ಪಿಟ್ಲಿಗೆ ಬರಕ್ ಹೇಳಿದಾಳೆ. ಈ ಲಕ್ಷ್ಮಿ ಬರೀ ಕ್ಯಾನ್ಸರ್ ಪೇಷಂಟ್ ಅಥವಾ ಮಾನಸಿಕ ಅಸ್ವಸ್ಥ ಏನಾದ್ರು ಆಗ್ಬಿಟ್ಟಿದ ಅಂತ ಡೌಟ್. ಹಾಸ್ಪಿಟಲ್ ಬರೋದಕ್ಕೆ ಹೇಳಿದ್ಲ? ಅಲ್ಲಿಗೆ ಯಾಕೆ? ನನ್ಗೂ ಗೊತ್ತಿಲ್ಲ ಪ್ರಿಯಾ, ಅಲ್ಲಿ ಹೋದ್ಮೇಲೆ ತಿಳ್ಕೊಂಡ್ರೆ ಆಯ್ತು ಬಿಡು. ಎಲ್ಲಿಗಾದ್ರೆ ನನ್ಗೇನು ಬಟ್ಟೆ ತಗೊಟ್ರೆ ಅಷ್ಟೇ ಸಾಕು ನನಗೆ. ಅವಳು ಇದನ್ನೆಲ್ಲ ಮಾಡ್ತಾ ಇರೋದನ್ನ ನೋಡಿದ್ರೆ ಅವಳು ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನೋಡು, ಅವಳು ಯಾರನ್ನಾದ್ರೂ ಭೇಟಿ ಮಾಡ್ಸಿದ್ರೆ ಅವ್ರು ಏನಾದ್ರೂ ಕೇಳಿದ್ರೆ ಸ್ವಲ್ಪ ಹುಷಾರಾಗಿ ಉತ್ತರ ಕೊಡು. ಎಲ್ಲೂ ಎಚ್ಚರ ತಪ್ಪಬೇಡ. ಏನೈತೆ ಪ್ರಿಯಾ, ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಅಣ್ಣ, ಏನು ಆಗಿಲ್ಲ, ನೀನ್ ಸ್ವಲ್ಪ ಕೂಲ್ ಆಗಿರು. ನಾಳೆನೆ ಮದ್ವೆ ಅಲ್ವಾ, ಕೊನೆ ಕ್ಷಣದಲ್ಲಿ ಏನು ಆಗ್ಬಾರ್ದು ಅಂತ ಹಾಗೆ ಹೇಳ್ದೆ ಅಷ್ಟೇ. ಅಷ್ಟೇನಾ? ನೀನ್ ಹೇಳೋದ್ ಕೇಳಿ ನಂದು ಗುಂಡ್ಗೆನೆ ನಿಂತೋಗಿತ್ತು. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಹುಷಾರಾಗಿರ್ತೀನಿ. ಸರಿ. ಈ ಲಕ್ಷ್ಮಿ ಯಾಕೆ ಅಣ್ಣನ ಹಾಸ್ಪಿಟಲ್ ಬರೋದಕ್ಕೆ ಹೇಳಿದಾಳೆ? ಅವಳ ಮನ್ಸಲ್ಲಿ ಏನ್ ನೋಡ್ತಿದೆ? ನಾನ್ ಸಾಗರ್ನ ಲವ್ ಮಾಡ್ತಿದ್ದೆ ಅನ್ನೋ ವಿಷಯ ಗೊತ್ತಿದ್ರು
ಯಾಕೆ ಸುಮ್ಮನಿದ್ದಾಳೆ?